ಈ ರೀತಿ ನೀವು ಕುಂಡ್ರಬಾರ್ದು, ಈ ರೀತಿ ನಾನು ಮಾಡಬಾರ್ದು. ನೀವೆಲ್ಲ ನಮ್ಮ ಮಂದಿ, ನಾನು ನಿಮ್ಮಾಕಿ, ನಾ ಹೊರಗಿನಾಕಿ ಅಲ್ಲ, ನಾನು ನಿಮ್ಮ ವೈರಿ ಅಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯಾದಂತಹ ರಿಯಾಕ್ಷನನ್ನು, ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಸದ್ಯ ರೈತರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದೆದ್ದು ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ರೊಚ್ಚಿಗೆದ್ದಿರೋ ರೈತರ ಆಕ್ರೋಶದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರೈತರಿಗೆ ಮೋಸ ಮಾಡಿ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಂತ ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹರಿಹಾಯ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರೋದು. ಈ ಎಲ್ಲ ವಿರೋಧಗಳ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಶುಗರ್ ಫ್ಯಾಕ್ಟ್ರಿನ ನಾನು ಓಪನ್ ಮಾಡೇ ತೀರೋದಾಗಿ ಪಟ್ಟು ಹಿಡಿದು ಕೂತುಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅಷ್ಟೊಂದು ರೈತರ ಅಳಲು ಕೇಳ್ತಾ ಇದ್ದರೂ ಕೂಡ, ಅಷ್ಟು ವಿರೋಧಗಳು ಕೇಳಿ ಬರ್ತಾ ಇದ್ದರೂ ಕೂಡ ಅಲ್ಲೊಂದು ಪೂಜೆಯನ್ನು ನೆರವೇರಿಸಿ ಮುಂದಿನ ಕಾಮಗಾರಿಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇರೋದನ್ನು ನೋಡಿಬಿಟ್ರೆ ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗಲಿ ಅಥವಾ ಆಕೆಯ ಸಹೋದರನಿಗಾಗಲಿ ಆ ಥರದ್ದು ಯಾವುದೇ ಕನ್ಸರ್ನ್ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರು, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬದ ಒಡೆತನದಲ್ಲಿ ಇದೇ ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಮೃಣಾಲ್ ಶುಗರ್ಸ್ ಫ್ಯಾಕ್ಟ್ರಿ ಶುರುವಾಗ್ತಾ ಇದೆ. ಈ ಸ್ಥಳದಲ್ಲಿ ಕಟ್ಟಡವೊಂದರ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಂತೆ ಗ್ರಾಮದ ಜನರೆಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ತಿರುಗಿ ಬಿದ್ದರು. ಪೂಜೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಸಿಡಿದೆದ್ರು. ದಹಣಿ ಕೂತಂಥ ಗ್ರಾಮಸ್ಥರು ನಮಗೆ ಇಲ್ಲಿ ಫ್ಯಾಕ್ಟ್ರಿ ಬೇಕಾಗಿಲ್ಲ ಅಂತ ಪಟ್ಟು ಹಿಡಿದು ಕೂತು ಬಿಟ್ಟರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹಾಗೂ ಅವರ ಸಹೋದರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿವಳಿಯವರು ಕೂಡ ಆ ಸ್ಥಳದಲ್ಲಿ ಇದ್ದರೂ ಕೂಡ ಅವರು ಮುಂದೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಗಳ ಸುರಿಮಳೆಗಳನ್ನು ಕೂಡ ಹಾಕಿಬಿಟ್ರು. ಆದರೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿಯಲ್ಲಾಗಲಿ, ಅವರ ಸಹೋದರನ ಬಳಿಯಲ್ಲಾಗಲಿ ಅಥವಾ ಮಗನ ಬಳಿಯಲ್ಲಾಗಲಿ ಯಾವುದೇ ಸ್ಪಷ್ಟ ಉತ್ತರಗಳು ಕೂಡ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸ್ನೇಹಿತರೆ, ಏನಿದು ಮೃಣಾಲ್ ಶುಗರ್ ಫ್ಯಾಕ್ಟ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಮ್ರಾ ಎದುರು ಕಂಗಾಲಾಗಿದ್ದು ಯಾಕೆ? ರೈತರಿಂದ ಮೋಸ ಮಾಡಿ ಜಮೀನನ್ನು ಕಿತ್ಕೊಂಡಿದ್ದಾರಾ? ಈ ಎಲ್ಲ ವಿಷಯಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಧಾರವಾಡ ತಾಲೂಕಿನ ಯಾದವಾಡ ಮತ್ತು ಪುಡಕಲಕಟ್ಟಿ ಹಾಗೂ ಕರಡಿಗುಡ್ಡ ಈ 3 ಗ್ರಾಮಗಳ ನಡುವೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಲ್ಲಿ, ಅಂದರೆ ಅವರ ಮಗನ ಹೆಸರಲ್ಲಿ, ಅವರ ಮಗನ ಹೆಸರು ಮೃಣಾಲ್, ಆ ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಅಕ್ರಮವಾಗಿ ಶುಗರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ಅವಶ್ಯಕತೆ ನಮಗಿಲ್ಲ, ಇದು ಬೇಕಾಗಿಯೂ ಕೂಡ ಇಲ್ಲ. ಇದು ರೈತ ವಿರೋಧಿ ಶುಗರ್ ಫ್ಯಾಕ್ಟ್ರಿ ಆಗಿದೆ. ನಮ್ಮ ರೈತರ ಜಮೀನನ್ನು ಉದ್ದೇಶಪೂರ್ವಕವಾಗಿ ಕಿತ್ಕೊಂಡು ಯಾವ ಗನಂಧಾರಿ ಕೆಲಸ ಮಾಡಲಿಕ್ಕೆ ಇದೇ ಸಚಿವೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ದುಡ್ಡು ಕೊಟ್ಟು ರೈತರಿಗೆ ಮೋಸ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ರೈತರನ್ನು ನಂಬಿಸಿ ಇಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ರೈತರಿಗೆ ಯಾಮಾರಿಸಿ ಉದ್ಯಮವನ್ನು ಶುರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನದಾತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಆ ಗ್ರಾಮಗಳಿಂದ ಬಂದಂಥ ಹೋರಾಟಗಾರರ ಅಳಲು. ಸ್ನೇಹಿತರೆ, ಆ 3 ಗ್ರಾಮಗಳ ಎಲ್ಲರೂ ಜನರು ಗುಂಪಾಗಿ ಬಂದು ತಮ್ಮದೆಲ್ಲ ವಿರೋಧ, ಅಂದರೆ ಅವರ ವಿರೋಧ ಒಂದೇ ಆಗಿತ್ತು. ಎಲ್ಲರೂ ಕೂಡ ಟ್ರ್ಯಾಕ್ಟರ್ಗಳಲ್ಲಿ ಗುಂಪಾಗಿ ಬಂದು ರೈತರೆಲ್ಲ ಒಗ್ಗಟ್ಟಾಗಿ ಬಂದು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕಾಲಿಗೆ ಬೀಳ್ತೀನಿ, ನಮ್ಮ ತಮ್ಮನೂ ಕಾಲಿಗೆ ಬೀಳ್ತಾನೆ ಅಂದರೂ ಕೂಡ ರೈತರು ಜಗ್ಲಿಲ್ಲ. ನಾನು ನಿಮ್ಮಾಕಿ, ನಾನು ನಿಮ್ಮ ವೈರಿ ಅಲ್ಲ, ನಾನು ಹೊರಗಿನೋಳಲ್ಲ, ನೀವು ಮಾತ್ರ ಹೊರಗಿನೋಳು ಅಂತ ಅಂದ್ಕೊಂಡಿದ್ದೀರಿ. ನಾನು ರೈತರ ಮಗಳು, ಎಲ್ಲವೂ ಕೂಡ ಗೊತ್ತಿದೆ. ನಿಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದಲೇ ಶುಗರ್ ಫ್ಯಾಕ್ಟ್ರಿ ಸ್ಥಾಪನೆ ಮಾಡ್ತಾ ಇದ್ದೀನಿ, ಸಹಕಾರ ನೀಡ್ರಿ ಅಂತ ಗ್ರಾಮಸ್ಥರು ಮುಂದೆ ಹೇಳ್ಕೊಂಡ್ರೂ ಕೂಡ ಅವರು ಒಪ್ಪೋ ಮನಸ್ಥಿತಿಯಲ್ಲಿ ಅವರು ಕೂಡ ಇರಲಿಲ್ಲ. ಸ್ನೇಹಿತರೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿವಳಿಯವರು, ನಾವು ಇಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಶುಗರ್ ಫ್ಯಾಕ್ಟ್ರಿಯಲ್ಲಿ ಜರ್ಮನ್ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ. ಈ ಟೆಕ್ನಾಲಜಿ ಏನು ಅಂದರೆ ಇದು ಪರಿಸರ ಸ್ನೇಹಿ ಶುಗರ್ ಫ್ಯಾಕ್ಟ್ರಿ ಆಗುತ್ತೆ, ನೀವು ಯಾರೂ ಹೆದರಬೇಡಿ, ಡೋಂಟ್ ವರಿ, ನಾವೆಲ್ಲರೂ ಕೂಡ ಇದ್ದೀವಿ, ವಾಯು ಮಾಲಿನ್ಯ ಆಗೋದಿಲ್ಲ ಅಂತ ಹೇಳಿ ಧೈರ್ಯ ತುಂಬಲಿಕ್ಕೂ ಕೂಡ ಮುಂದಾದರು. ಆ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಡಿದ್ರು. ಆದರೆ ಇದೇ ಚನ್ನರಾಜ್ ಅವರ ಹಟ್ಟಿವಳಿ ಒಡೆತಂದ ಹರ್ಷ ಶುಗರ್ ಫ್ಯಾಕ್ಟ್ರಿ ಕೂಡ ಅಲ್ಲೇ ಹತ್ತಿರದಲ್ಲಿದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದು ಆರಂಭವಾಗುವ ಮುನ್ನವೂ ಕೂಡ ರೈತರಿಗೆ ಇದೇ ಭರವಸೆಯನ್ನು ಕೊಟ್ಟಿದ್ರಂತೆ, ಜರ್ಮನ್ ತಂತ್ರಜ್ಞಾನವನ್ನು ಬಳಸ್ತೀವಿ, ನಿಮಗೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತ. ಆದರೆ ಇದೇ ಭರವಸೆಯನ್ನು ಕೊಟ್ಟಿದ್ದಂತಹ
ಇದೇ ಚನ್ನರಾಜ ಹಟ್ಟಿಹೊಳಿಯವರು ಅದನ್ನು ಪೂರೈಕೆ ಕೂಡ ಮಾಡಿಲ್ಲ. ಅಲ್ಲಿನ ಸುತ್ತಮುತ್ತಲಿನ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಸ್ತೆ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಎಲ್ಲವೂ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವಿಚಾರವಾಗಿಯೂ ಕೂಡ ಇರಬಹುದು. ಇದೀಗ ಈ ವಿರೋಧದ ನಡುವೆಯೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ರೈತರ ನೆಮ್ಮದಿಯನ್ನು ಕಸಿಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡೋದಿಲ್ಲ. ನಾವು ಶಾಂತಿಯುತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾದರೂ ಕೂಡ ಪೊಲೀಸರ ನಿಯೋಜನೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಜೊತೆಗೆ DAR ತುಕಡಿ ಇಲ್ಲಿ ನಿಯೋಜನೆ ಮಾಡಿದ್ದು ಯಾಕೆ? ನೀವು ನಮ್ಮನ್ನೇ ಎದುರಿಸ್ತಾ ಇದ್ದೀರಾ? ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಎದುರಿಸಲಿಕ್ಕೆ ಬಂದರೆ, ನಮ್ಮನ್ನು ತಡೆಯೋದಕ್ಕೆ ನೀವು ಬಂದಾದರೆ ಅದು ಸಾಧ್ಯವಾಗೋದಿಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಯಿ ಕಟ್ಟಿ ಹಾಕಿದ್ರು. ಯಾಕೆಂದರೆ ಹೋರಾಟಕ್ಕೆ ರೈತರು ಶಾಂತಿಯುತವಾಗಿ, ಅದು ಕೂಡ ಮೌನ ಪ್ರತಿಭಟನೆ ಮಾಡ್ತಾ ಇರೋದಲ್ಲಿ, ನಮಗೆ ಬೇಡ ಇದು ಅವಕಾಶ ಬೇಡ, ನಮಗಿಲ್ಲಿ ಅವಕಾಶ ಮಾಡಿ ಕೊಡಬೇಡಿ ಅಂತ. ಆದರೂ ಕೂಡ ಅಲ್ಲಿಗೆ ಸ್ನೇಹಿತರೆ ನೀವು ಇಲ್ಲಿ ಗಮನ ಹರಿಸಬೇಕು. ಅಲ್ಲಿಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಒಂದು ಕಡೆ ಇದು ತೀವ್ರತರವಾಗಿ ಹೋರಾಟ ಮುಂದಾಗಿಬಿಟ್ರೆ ಅವ್ರನ್ನ ತಡೆಯೋ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಲಿಕ್ಕೆ ಪೂರ್ವ ಸಿದ್ಧತೆಗಳೊಂದಿಗೆ ಬಂದಿದ್ದರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಅಲ್ಲಿ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣವಾದರೆ ಆಗುವ ದುಷ್ಪರಿಣಾಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅಲ್ಲಿನ ಜನರ ಆರೋಗ್ಯ ಹದಗೆಡುತ್ತೆ. ಹೊಸ ಮಾದರಿಯ ಹೂವು ಹಣ್ಣು ಬೆಳೆಯೋದಾಗಿ ಆರಂಭದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ರೈತರನ್ನು ನಂಬಿಸಿ ಭೂಮಿ ಖರೀದಿ ಮಾಡಿದ್ದಾರಂತೆ. ಮಧ್ಯವರ್ತಿಗಳ ಮುಖಾಂತರವಾಗಿ ಜಮೀನು ಖರೀದಿಸಿ ಅಲ್ಲಿ ಈಗಾಗಲೇ ಅಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತ ಅರ್ಜಿ ಕೊಟ್ಟ 1-2 ವಾರದಲ್ಲೇ ಹರಿಯುವ ಹಳ್ಳದ ದಿಕ್ಕನ್ನೇ ಬದಲಿಸಿಬಿಟ್ಟಿದ್ದಾರಂತೆ. ಇನ್ನು ಮುಂದೆ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಹೆದರಿಸಬಹುದು ರೈತರು ಇನ್ನೂ ಕೂಡ ಗೊತ್ತಿಲ್ಲ. ಅಲ್ಲಿನ ರಸ್ತೆಗಳು ಕೂಡ ಮುಂದೆ ಹಾಳಾಗಬಹುದು, ಧೂಳಿನಿಂದ ಬೆಳೆಗಳು ಹಾಳಾಗಬಹುದು. ಆದರೆ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ರೈತರಿಗೆ ಪುಸ್ಲಾಯಿಸಿ ನೀರನ್ನು ನಾವು ಶುದ್ಧೀಕರಣ ಮಾಡಿ ಮತ್ತೆ ಮರುಬಳಕೆ ಮಾಡ್ತೀವಿ, ಜರ್ಮನ್ ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನೋದು ಅಲ್ಲಿನ ಜನರ ಅಳಲು. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ನಿಮಗೆ ತ್ರಾಸಾಗಿದೆ ಅಂತ ನಾನು ಬಂದಿದ್ದೀನಿ, ನಾನು ನಿಮ್ಮ ಅಕ್ಕಿ, ನಾನು ನಿಮಗೆ ವೈರಿ ಅಲ್ಲ, ನೀವು ಹಾಗೆ ತಿಳ್ಕೊಂಡಿದ್ದೀರಿ, ನಿಮ್ಮ ಹೃದಯದ ಮಾತು ಅರ್ಥ ಮಾಡ್ಕೊಂಡಿದ್ದೀನಿ, ಒಮ್ಮೆ ಬೆಂಕಿ ಉಗುಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಿ, ಯಾಕೆ ಹೀಗೆ ಮಾಡ್ತಾಯಿದ್ದೀರಿ, ನಮಗೆ ತ್ರಾಸು ಹಾಕತಿ ಅಂದ್ಕೊಂಡಿದ್ದೀರಲ್ವಾ, ಹೇಳ್ರಿ ನಾನು ಸರಿ ಮಾಡ್ತೀನಿ, ನಿಮಗೆ ತ್ರಾಸಾದರೆ ಅದೇ ರೀತಿಯಾಗಿ ನಾನು ಸರಿ ಮಾಡ್ತೀನಿ, ನಾನು ನಮ್ಮ ತಮ್ಮ ಎಲ್ಲಿಗೆ ಬೇಕಾದರೂ ಖರೀದಿ ಬರ್ತೀವಿ, ನಿಮಗೆ ಕಷ್ಟ ಕೊಡೋದಿಲ್ಲ, ನನಗೂ ಕಡಲೆ ಹೇಗೆ ಬೆಳೀತಾರೆ ಅಂತ ಗೊತ್ತು, ರೈತರ ಸಂಕಷ್ಟಗಳು ಎಲ್ಲವೂ ಕೂಡ ಗೊತ್ತು ಅಂತ ಒಂದಿಷ್ಟು ನಯವಾದಂಥ ಮಾತುಗಳನ್ನು ಆಡಲಿಕ್ಕೂ ಕೂಡ ಮುಂದಾಗಿ ಬಿಟ್ಟರು. ಆದರೂ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಗೆ ಕೊಡೋದಿಲ್ಲ. ಸಾಯೋವರೆಗೂ, ಮುಂದಿನ ಪೀಳಿಗೆಯವರೆಗೂ ಕೂಡ ಈ ಸಮಸ್ಯೆಗಳನ್ನು ಮುಂದುವರಿಸೋದಕ್ಕೆ ನಾವು ಕೂಡ ತಯಾರಿಲ್ಲ ಅಂತ ರೈತರು ಕೂಡ ತಮ್ಮ ನೋವುಗಳನ್ನು ಹಂಚಿಕೊಳ್ತಾ ಇದ್ದರು. ಸ್ನೇಹಿತರೆ, ಅದು ಏನೇ ಇರಲಿ, ರಾಜಕಾರಣಿಗಳು ಏನೇ ಹೊಸ ಕಟ್ಟಡಗಳಿರಲಿ, ಹೊಸ ಉದ್ಯಮಗಳಿರಲಿ, ಅವರ ಕಂಪನಿಗಳಿರಲಿ, ಅವರ ಫ್ಯಾಕ್ಟ್ರಿಗಳಿರಲಿ, ಅಲ್ಲಿ ಏನೇ ಆರಂಭಕ್ಕೂ ಕೂಡ ಮುನ್ನುಡಿ ಬರೆದ್ರೂ ಕೂಡ ಅದು ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಬೇರೆ ರೀತಿಯ ಇಲಾಖೆಗಳಿಂದ ಇರ್ಬೋದು, ಯಾವ ರೀತಿಯಾದಂಥ ಸಹಕಾರ ಸಿಗುತ್ತೆ ಅನ್ನೋದಕ್ಕೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯ ಸಾಕ್ಷಿ. ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಜನನಾಯಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸಮ್ಮತಿಯನ್ನು ಸೂಚಿಸದೆ ಮತ್ತೆ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇರೋದು, ಅವರು ಎಷ್ಟು ಜನಪರ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.